3-day Mango Festival organized by the University of Horticultural Sciences in Bagalkot attracted large crowds with the exhibition and sale of more than 150 varieties of mangoes. The event showcased colorful and fragrant mango varieties, drawing visitors from different parts of Karnataka. The festival aimed to create awareness about mango cultivation and the conservation of traditional and rare mango varieties. One of the major attractions was a creative depiction of the Karnataka state map made entirely using mangoes. The exhibition featured popular mango varieties such as Alfonso, Mallika, Amrapali, Sindhu, Totapuri, Neelam, Dasheri and Ratnagiri among many others. More than 15 varieties were also made available for sale, with prices ranging from 400 rupees to 600 rupees per dozen. The event was inaugurated by BJP MLC Hanumanta Nirani. Mango traders from Dharwad, Hubballi, Bagalkot, Gadag and Belagavi participated in the Mela. The university also introduced 22 mango varieties developed through its research programs and highlighted the sale of chemical-free, naturally ripened mangoes as a special feature of the festival. Visitors expressed excitement and witnessing hundreds of mango varieties in one place and enjoyed tasting and purchasing the fruits. Some attendees also called for the establishment of a dedicated mango development research center under the university. Reported by Kalmesh Mandyar. For more such updates, stay tuned to Daily Salar Digital. ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತ ಮಾವಿನ ಹಣ್ಣು ಬೆಳೀತಕ್ಕಂತ ವ್ಯವಸ್ಥೆ ಭಾರತ ದೇಶದಲ್ಲೇ ಪ್ರಥಮವಾಗಿ ಪ್ರಾರಂಭವಾಗಿದೆ. ಇವತ್ತು ಎಲ್ಲ ದೇಶಗಳಲ್ಲಿ ಕೂಡ ಸುಮಾರು 84 ದೇಶಗಳಲ್ಲಿ ಮಾವನ್ನ ಬೆಳೀತಾ ಇದ್ದಾರೆ. ವಿಶೇಷವಾಗಿ ಮಾವಿನ ಹಣ್ಣನ್ನ ಬೆಳೆದಿರ್ತಕ್ಕಂಥ ಹಣ್ಣನ್ನ ಕಾರ್ಬನ್ ಮುಕ್ತವಾಗಿ ಹಣ್ಣು ಮಾಡತಕ್ಕಂತ ಕಾಯಿಯಿಂದ ಹಣ್ಣು ಮಾಡತಕ್ಕಂತ ವ್ಯವಸ್ಥೆಯಿಂದ ಹಣ್ಣನ್ನ ಬೆಳೀತಕ್ಕಂತ ಸುಮಾರು 500 ವೆರೈಟಿ ಗಿಡಗಳು ಇವತ್ತು ಬಂದಿದ್ದಾವೆ. ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಇವತ್ತು 22 ವೆರೈಟಿಯ ಮಾವು ಬೆಳೆಯ ಹೊಸ ತಳಿಯನ್ನ ಕಂಡು ಹಿಡಿದಿದ್ದಾರೆ, ಯಶಸ್ವಿ ಕೂಡ ಆಗಿದ್ದಾವೆ. ಈ ಭಾಗದ ಕೃಷಿಕರಾಗಿ ಒಬ್ಬ ಕೃಷಿ ಮನೆತನದವನಾಗಿ ನಾನು ಎಲ್ಲ ರೈತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ತಾವೆಲ್ಲರೂ ಮಾವಿನ ಗಿಡಗಳನ್ನ ಬೆಳೀತಕ್ಕಂತ ಕೆಲಸ ಮಾಡಿ ಮಾವಿನ ಹಣ್ಣನ್ನ ಹೆಚ್ಚು ಹೆಚ್ಚು ಈ ದೇಶಕ್ಕೆ ಸಿಗುವಂತ ನಿಟ್ಟಿನಲ್ಲಿ ನಮ್ಮ ಉತ್ತರ ಕರ್ನಾಟಕದ ರೈತರು ಮುಂದೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಸರ್ಕಾರಕ್ಕೂ ಕೂಡ ನಾನು ಒತ್ತಾಯ ಮಾಡ್ತೀನಿ, ಒಂದು ಮಾವು ಬೆಳೆಯ ಒಂದು ಸಂಶೋಧನಾ ಕೇಂದ್ರ ಆಗಬೇಕು, ನಿರ್ದೇಶನಾಲಯ ಆಗಬೇಕು. ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಮುಖಾಂತರ ಆ ಒಂದು ಕಾರ್ಯವನ್ನ ನಮ್ಮ ಸರ್ಕಾರ ಮಾಡಿಕೊಡ್ಬೇಕು ಅಂತೇಳಿ ರೈತರ ಪರವಾಗಿ ಯೂನಿವರ್ಸಿಟಿ ಪರವಾಗಿ ವಿನಂತಿ ಮಾಡ್ತೀನಿ. ಈ ಭಾಗದ ಎಲ್ಲ ರೈತರಾಗಿರ್ಬೋದು, ಜನಸಾಮಾನ್ಯರು 3 ದಿವಸಗಳ ಕಾಲ ನಡೀತಕ್ಕಂತ ಈ ಒಂದು ಮಾವು ಮೇಳಕ್ಕೆ ತಾವೆಲ್ಲರೂ ಆಗಮಿಸಿ ಮಾವಿನ ಹಣ್ಣಿನ ವೆರೈಟಿಯನ್ನ ನೋಡಿ ತಾವೆಲ್ಲರೂ ಮಾವು ಖರೀದಿ ಮಾಡಬೇಕು, ತಮ್ಮ ಸಲಹೆ ಸೂಚನೆಗಳನ್ನು ಕೂಡ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಉತ್ತರ ಕರ್ನಾಟಕದಲ್ಲಿ ಸಹಿತ ವಿವಿಧ ತಳಿಗಳನ್ನ ತಲಾಂತರದಿಂದ ಬೆಳೀತಾ ಇದ್ದಾರೆ. ಅವು ದೇಶಿ ತಳಿಗಳು ಇವತ್ತು ನನ್ನಿಂದ ಕಣ್ಮರೆ ಆಗ್ತಾ ಇದ್ದವು. ಆ ದೇಶಿಗಳಿಗೆ ಪುಷ್ಟೀಕರಣ ಕೊಡಬೇಕು, ವೈವಿಧ್ಯತೆ ಗ್ರಾಹಕರಲ್ಲಿ ತೋರಿಸಬೇಕು ಮತ್ತು ಯುವಕರಿಗೆ ಮತ್ತು ಸ್ಕೂಲಿನ ವಿದ್ಯಾರ್ಥಿಗಳಿಗೆ ಮಾವಿನ ತಳಿಗಳನ್ನ ಪರಿಚಯ ಮಾಡಿಸುವ ಉದ್ದೇಶದಿಂದ ಇಲ್ಲಿ ನಾವು ಮಾವು ಮೇಳನ ಮಾಡ್ತಾ ಇದೀವಿ. ಇವತ್ತು ಇತ್ತಿತ್ತಲಾಗಿ ಬೆಳೆದಿರ್ತಕ್ಕಂಥ ತಳಿಗಳನ್ನ ಒಂದ್ ಕಡೆ ನೋಡಿದ್ರೆ ಅಂದ್ರೆ ಪೂರ್ವಜರು ಕೊಟ್ಟಂತ ತಳಿಗಳನ್ನ ಸಂರಕ್ಷಣೆ ಮಾಡೋದು ಒಂದು ತೋಟಗಾರಿಕಾ ವಿಶ್ವವಿದ್ಯಾಲಯ ಆಗಿದೆ. ಇದರಲ್ಲಿ ಮುಖ್ಯವಾಗಿ 1 ಎಕರೆದಲ್ಲಿ ನಾವು 22ಕ್ಕಿಂತ ಹೆಚ್ಚು ವಿವಿಧ ತಳಿಗಳನ್ನ ಇವತ್ತು ಮಾಡಿ ಮಾವು ಕೊಯ್ಲಿಗೆ ಬಂದಿದೆ. ಅವುಗಳನ್ನು ನೈಸರ್ಗಿಕವಾಗಿ ಹಣ್ಣು ಮಾಡುವ ವಿಧಾನ ಸಹಿತ ನಾವು ಇಲ್ಲಿ ಹೇಳ್ಕೊಡ್ತಾ ಇದೀವಿ. ತಾವೆಲ್ಲ ನೋಡ್ತಿರ್ಬೋದು, ಇವತ್ತು ಕ್ಯಾಲ್ಸಿಯಂ ಕಾರ್ಬೈಡ್ ತಕ್ಕಂತ ಮಾರಕವಾದ ಒಂದು ಕೆಮಿಕಲ್ಸ್ ರಾಸಾಯನಿಕ ಜನ್ಯವನ್ನು ಹಣ್ಣು ಮಾಡುವಲ್ಲಿ ಇಟ್ಟು ಇವತ್ತು ಬಹಳಷ್ಟು ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ಕ್ಯಾನ್ಸರ್ಗೆ ತುತ್ತಾಗ್ತಕ್ಕಂಥದ್ದು ಇವತ್ತು ವಿಜ್ಞಾನದಿಂದ ತಿಳಿದು ಬಂದಿದೆ. ಈ ನಿಟ್ಟಿನಲ್ಲಿ ನಾವು ನೈಸರ್ಗಿಕ ಹಣ್ಣುಗಳನ್ನು ಮಾಡ್ಬೇಕಾದ್ರೆ ಯಾವ್ಯಾವ ಒಂದು ವಿಧಾನಗಳನ್ನ ಬಳಸ್ಬೇಕಂತ ಹೇಳಿ ತಾಂತ್ರಿಕ ಒಂದು ಸಲಹೆ ಸಹಿತ ಕೊಡ್ತಾ ಇದೀವಿ. ತಾವೆಲ್ಲ ನೋಡ್ತಿರ್ಬೋದು, ಇವತ್ತು ಕ್ಯಾಲ್ಸಿಯಂ ಕಾರ್ಬೈಡ್ ಇರ್ಲಾರ್ತಕ್ಕಂಥದ್ದು ಮುಕ್ತ ಇರ್ತಕ್ಕಂಥದ್ದು ಹಣ್ಣುಗಳನ್ನ ಇವತ್ತು ಮಾರುಕಟ್ಟೆ ಮಾಡ್ತಾ ಇದೀವಿ. ಮಾರುಕಟ್ಟೆ ಮತ್ತು ಗ್ರಾಹಕರಿಗೆ ಒಂದು ಅತ್ಯುತ್ತಮ ಬೆಲೆ ರೈತರಿಗೂ ಸಿಗಬೇಕು. ಬೆಳೆದಂತ ರೈತ ಸಂಘಗಳನ್ನ ಮತ್ತು ಮಾವು ಬೆಳೆಗಾರ ಸಂಘಗಳಿಂದ ಬಂದಿದ್ದಾರೆ, ಧಾರವಾಡದಿಂದ ಬಂದಿದ್ದಾರೆ, ಬೆಳಗಾವಿಯಿಂದ ಬಂದಿದ್ದಾರೆ, ಬಾಗಲಕೋಟೆಯಿಂದ ಬಂದಿದ್ದಾರೆ. ಇವರಿಗೆ ಉತ್ತೇಜನ ನೀಡಬೇಕಂತ ಹೇಳಿ ನಾವು ಪ್ರೈವೇಟ್ ಆರ್ಗನೈಸೇಷನ್ ಯಾರು ಹಣ್ಣುಗಳನ್ನು ಕೊಂಡು ಸಂಸ್ಕರಣೆ ಮಾಡ್ತಿದಾರ ಅವರು ಸಹಿತ ಇವತ್ತು ವ್ಯಾಪಾರ ಮುಕ್ತವಾಗಿ ಸಿಗಲಿ ಅಂತ ಹೇಳಿ ಕರೆಸಿದೀವಿ. ಜೊತೆಗೆ ಗ್ರಾಹಕರು ಅತ್ಯುತ್ತಮವಾದ ಉತ್ಕೃಷ್ಟವಾದ ರುಚಿಯಾದ ಹಣ್ಣುಗಳನ್ನ ತಿನ್ಲಿಕ್ಕೆ ಇದು ಬಹಳಷ್ಟು ಅವಕಾಶ ಇದೆ.
ಇವತ್ತು ನಾವು ನೋಡ್ಬೋದು ಅಲ್ಫನ್ಸೋ ಇರ್ಬೋದು, ಇವತ್ತು ಮಲ್ಗೋವಾ ಇರ್ಬೋದು, ನೀಲೇಶಾನ್ ಇರ್ಬೋದು, ಮಲ್ಗೋವಾ ಇರ್ಬೋದು, ರತ್ನ ಇರ್ಬೋದು, ಅನೇಕ ವೈವಿಧ್ಯ ತಳಿಗಳು, ಪೈರಿ ಇರ್ಬೋದು, ಆಕುಶ ತಳಿಗಳಿರ್ಬೋದು. ಇಂಥ ವೈವಿಧ್ಯ ತಳಿಗಳನ್ನ ತೋರಿಸಿ ಆ ರುಚಿಕಟ್ಟವಾದ ಅದರ ರುಚಿಯನ್ನ ಗ್ರಾಹಕರಿಗೆ ತಿಳಿಸಬೇಕನ್ನೋದೊಂದು ಉದ್ದೇಶದ ಸಲುವಾಗಿ, ಮತ್ತು ಇದಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ವಾತಾವರಣ ಮತ್ತು ಮಣ್ಣು ಬಹಳಷ್ಟು ಅನುಕೂಲ ಇದೆ. ಈ ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗಲಿ ವೈಜ್ಞಾನಿಕ ಸಲಹೆಗಳನ್ನು ಮಾಡ್ತಾ ಇದೀವಿ. ಈಗ ನಾವು ವಿಶೇಷವಾಗಿ ಸಂಘಗಳನ್ನು ಸ್ಥಾಪನೆ ಮಾಡಿದೀನಿ. ಮಾವು ಬೆಳೆಗಾರ ಸಂಘ ಅಂತ ಮಾಡಿದೀವಿ ಉತ್ತರ ಕರ್ನಾಟಕದ್ದು. ಇದಕ್ಕೆ ಯಾರಾದ್ರೂ ಸಹಿತ ಸದಸ್ಯರಾಗಬಹುದು. ಇದನ್ನು ಸಂಘಗಳನ್ನು ಮಾಡಿ ರೈತರಿಂದ ರೈತರಿಗಾಗಿ ನಿಲ್ತಕ್ಕಂತ ಒಂದು ವೇದಿಕೆಯನ್ನ ಮಾಡಿ ಇಲ್ಲಿಂದ ಇನ್ನೂ ಹೆಚ್ಚು ಮಟ್ಟಿಗೆ ರಫ್ತು ಆಗ್ಬೇಕಾದ್ರೆ ಎಲ್ಲವನ್ನು ತಾಂತ್ರಿಕ ಕೊಡ್ಬೇಕಂತ ಇಚ್ಛೆ ಮಾಡ್ತೇವೆ.